ಹಲೋ ಕರುನಾಡು, ವೆಲ್ಕಮ್ ಬ್ಯಾಕ್ ಟು ಕ್ಯಾನ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಈ ಸರಿ ನಮ್ಮ ಹಬ್ಬದ ಐಟಮ್ ಲಿಸ್ಟಿಗೆ, ಊಟದ ಐಟಮ್ ಲಿಸ್ಟಿಗೆ ಒಂದು ಹೊಸ ಮೆನು ಆ್ಯಡ್ ಮಾಡೋಣ. ಸ್ವೀಟ್ ಕಾರ್ನ್ ಸ್ಯಾಲಾಡು. ಸೊ ಬನ್ನಿ ಇವತ್ತಿನ ಈ ರೆಸಿಪಿನ ಹೇಳ್ಕೊಡ್ತೀನಿ. ಡೋಂಟ್ ಮೈಂಡ್ ಇಫ್ ಮೈ ನಾಯ್ಸ್ ಇಸ್ ನಾಟ್ ಬೆಟರ್. ಕೋಲ್ಡು ಮತ್ತು ಹೆಡ್ಡೇಕ್ ಆಗಿರೋದ್ರಿಂದ ವಾಯ್ಸ್ ಸ್ವಲ್ಪ ಲೋ ಆಗಿ ಬರ್ತಿದೆ ಆ್ಯಂಡ್ ಸ್ವಲ್ಪ ಹಾರ್ಶ್ ಆಗಿ ಬರ್ಬೋದು. ಡೋಂಟ್ ಮೈಂಡ್, ಜಸ್ಟ್ ಇಗ್ನೋರ್ ದೆಮ್. ಫಸ್ಟಿಗೆ ನಾವು ಸ್ವೀಟ್ ಕಾರ್ನ ಬಿಡಿಸಿಟ್ಕೊಬೇಕು. ಬೇಕು ಅಂದರೆ ರೆಡಿಮೇಡ್ ಬಿಡಿಸ್ಕೊಂಡಿರೋದು ಸಿಗುತ್ತೆ, ನಾವು ತೊಗೊಬೋದು ಮಾರ್ಕೆಟಲ್ಲಿ. ಒಂದು 2 ಸುತ್ತು ಕುದಿ ಬಂದಿರೋ ನೀರಿಗೆ ಇದನ್ನು ಹಾಕಿ ಒಂದೇ ಒಂದು ನಿಮಿಷ ಅಷ್ಟು ಅದನ್ನು ಕಾಚಿಬಿಟ್ಟು ಮತ್ತು ನೀರನ್ನ ಬಸ್ಕೊಂಡ್ಬಿಟ್ಟು ಈ ರೇಂಜಿಗೆ ಅದು ಒಂದು ಮೀಡಿಯಮ್ ಲೆಂತಿಯಲ್ಲಿ ಅದು ಬಾಯ್ಲ್ ಆಗಿದ್ರೆ ಸಾಕು. ಅದಕ್ಕೆ ತುರಿದಿಟ್ಕೊಂಡಿರೋವಂಥ ತೆಂಗಿನಕಾಯಿ, ಕ್ಯಾರೆಟು ಆ್ಯಂಡ್ ಸುಲಿದಿಟ್ಕೊಂಡಿರೋವಂಥ ದಾಳಿಂಬೆ ಎಷ್ಟು ಬೇಕೋ ಅಷ್ಟು ಅಳತೆ ತಕ್ಕನಾಗಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು 7-8 ಜನಕ್ಕೆ ಮಾಡ್ಕೊತಾ ಇದ್ದೀನಿ ಇದನ್ನು. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸೊ ನಿಮ್ಮ ಮನೇಲಿ ಏನಾದರೂ ಬಟರ್ ಇದ್ದರೆ ಬಟರ್, ಚೀಸ್ ಇದ್ದರೆ ಚೀಸ್, ಅಥವಾ ಆಯಿಲ್ ಆರ್ ಘೀ, ಎನಿಥಿಂಗ್ ಎಲ್ಸ್ ಆಪ್ಷನಲ್. ಅದನ್ನು ಹಾಕಿ ನಾನು ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಇದ್ರಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ಇಟ್ಸ್ ಆಪ್ಷನಲ್, ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ನೀವು. ಸದ್ಯಕ್ಕೆ ನಮ್ಮ ಮನೆಯಲ್ಲಿ ಇರೋದ್ರಿಂದ ನಾನು ಆ್ಯಡ್ ಮಾಡ್ಕೊತಿದ್ದೀನಿ. ಹಾಕ್ಲೇಬೇಕು ಅಂತೇನು ಮ್ಯಾಂಡೇಟರಿ ಇಲ್ಲ, ಆಪ್ಷನಲ್ ಅಷ್ಟೇ. ಸೊ ಇದನ್ನು ಈಗ ಆಲ್ರೆಡಿ ಮಿಕ್ಸ್ ಮಾಡ್ಕೊಂಡಿರೋಂಥ ಅದಕ್ಕೆ ಹಾಕಿ ಇಟ್ಕೊತಾ ಇದ್ದೀನಿ. ಸೊ ಅದೇ ಎಣ್ಣೆಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕರಿಬೇವು, ಇಂಗು ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಈ ಮಿಶ್ರಣನ ಅದಕ್ಕೆ ಹಾಕ್ಕೊತಾ ಇದ್ದೀನಿ, ಒಗ್ಗರಣೆ ಹಾಕ್ಕೊಂಡಿರೋ ಅಂಥದ್ದು. ಸ್ವಲ್ಪ ಲೆಮನ್ನ ಸ್ಕ್ವೀಸ್ ಮಾಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಮ್ಮ ಸೈಡ್ ಚಾಟ್ಸ್ ಥರ ಆಗಿರ್ಬೋದು, ಅಥವಾ ಒಂದು ಸೈಡ್ ಮೆನು ಥರ ಆಗಿರ್ಬೋದು ಅಂತ ಹೆಲ್ದಿ ಸಲಾಡ್ ರೆಡಿ ಆಗಿದೆ. ಸೊ ಗೈಸ್, ಇಷ್ಟೇ ನನ್ನ ಇವತ್ತಿನ ವ್ಲಾಗ್ ಆಗಿರುತ್ತೆ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.